ನಾವು ಸಮ್ಮೇಳನ ಮಾಡಿದ್ದೇವೆ. ಒಂದು ಮಾತಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಈ 5 ವರ್ಷಗಳ ಅವಧಿಗೆ ಹಲವಾರು ಸಾಹಿತ್ಯ ಸಮ್ಮೇಳನಗಳನ್ನು, ತಾಲೂಕು ಸಮ್ಮೇಳನಗಳನ್ನು, ಜಿಲ್ಲಾ ಸಮ್ಮೇಳನಗಳನ್ನು ನಾನು ಏರ್ಪಾಡು ಮಾಡಿದ್ದೇನೆ, ಸಂರಕ್ಷಿದ್ದೇವೆ ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದು. ಆದರೆ ರಘುವಿ ಬಂಗಟ್ಟಿ ಪಟ್ಟಣದಲ್ಲಿ ಜರುಗಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ವಿಶೇಷತೆಯೇ ಬೇರೆ. ಇದು ಯಾವುದೇ ಜಿಲ್ಲಾ ಸಮ್ಮೇಳನ ಅಥವಾ ರಾಜ್ಯ ಸಮ್ಮೇಳನಕ್ಕಿಂತ ಕಡಿಮೆ ಆಗಿಲ್ಲ. ಯಾಕಂದ್ರೆ ನಾವು ಬರೀ ಏನು ಮಾತಾಡ್ತಿದ್ದೇವೆ ಅಂದ್ರೆ ಮೈಸೂರು ಮತ್ತು ಧಾರವಾಡ ಸಂಸ್ಕೃತಿ ನಗರ ತಿಳ್ಕೊತಿರ್ತೀವಿ. ಇಲ್ಲ, ಸಂಸ್ಕೃತಿ ನಗರ ಏನಾದರೂ ಎಲ್ಲಾದರೂ ಇದ್ದಾಗ ರಘುವಿ ಬಂಗಟ್ಟಿ ಶ್ರೇಷ್ಠ ಸಾಹಿತಿಗಳು ಭಾಳ ಬೆಳೆದಿರ್ತಕ್ಕಂಥ ಊರು. ಯಾಕಂದ್ರೆ ನಾನು ಇನ್ನೊಂದು ಏನು ಖುಷಿ ಐತಂದ್ರೆ ನಾನು ಮೊದಲು ಸರ್ಕಾರಿ ಸೇವೆಯನ್ನು ಪ್ರಾರಂಭಿಸಿದ್ದು ಈ ನಗರದಿಂದಲೇ. ಬಂಗಟ್ಟಿಯವರಿಗೆ ಏನಾದರೂ ಕಾರ್ಯಕ್ರಮಗಳಿದ್ದರೆ ನನಗೆ ಭಾಳ ಖುಷಿ ಅನಿಸ್ತದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ನಾನು ಮೊದಲು ಇದೇ ಊರಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವಿಸಿದ್ದೇನೆ. ಈ ಊರಿನ ವಿಶೇಷತೆ ಏನಂದ್ರೆ 10 ಜನ ಹೆಣ್ಮಕ್ಳು 10 ಜನ ನಮ್ಮ ಜೊತೆ ಇವತ್ತು ನೀವು ಸಹಕರಿಸಿದ್ದೀರಿ. ಮೆರವಣಿಗೆ ಉದ್ದಕ್ಕೂ ನೀವು ನಮ್ಮ ಅಲ್ಲಿಂದ ಎಸ್ಆರ್ನಿಂದ ಇಲ್ಲಿಯವರೆಗೆ ನಮ್ಮ ಜೊತೆ ಬಂದಿದ್ದೀರಿ. ಮೆರವಣಿಗೆಗೆ ವಿಶೇಷ ನೆರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ತಾಯಂದರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು. ಯಾವುದೇ ಒಂದು ಸಮ್ಮೇಳನ ಯಶಸ್ವಿಯಾಗಿ ಜರುಗಬೇಕಾಗಿತ್ತು ಅಂದ್ರೆ ಬರೀ ನಾವು ಸಾಹಿತ್ಯ ಪರಿಷತ್ತನ್ನು ಸಂಘಟಿಕೊಂಡು ಕೂಡಿದ್ರೆ ಆಗೋದು. ಅದಕ್ಕೆ ಸಮಸ್ತ ಹಿರಿಯರ ಆಶೀರ್ವಾದ ಬೇಕು, ಸಮಸ್ತ ಹಿರಿಯರ ಬೆಂಬಲ ಬೇಕು, ಎಲ್ಲ ರೀತಿಯ ಸಹಾಯ ಸಹಕಾರ ಬೇಕು. ಆ ಸಹಾಯ ಸಹಕಾರ ರಘುವಿ ಬಂಗಟ್ಟಿ ತಾಲೂಕಿನ ಸಮಸ್ತ ಹಿರಿಯರಿಂದ ನಮಗೆ ಸಿಕ್ಕಿದೆ. ಅದಕ್ಕೇ ಈ ಸಮ್ಮೇಳನ ಇಷ್ಟು ಯಶಸ್ವಿಯಾಗಿ ಜರುಗಿದೆ. ಯಾಕಂದ್ರೆ ನನಗೊಂದು ಸ್ವಲ್ಪ ಗಡಿಬಿಡಿಯಾಗಿತ್ತು. ಈಗ ವೇದಿಕೆ ಇದೆ, ಅಲ್ಲಿಂದ ಗಮನಕ್ಕೆ ಬರೋದ್ರೊಳಗಾಗಿ ಜನ ಆ ಕಡೆ ಹೆಂಗೆ ಚೆಲೋ ಹೋಗ್ತಾರೆ ಅಂತ ಹೇಳಿ ಆಗಿಲ್ಲ. ಅದು ಏನು ಜನ ಇದ್ರು ಎಲ್ಲ ಜನ ಬಂದು ವೇದಿಕೆಲ್ಲ ಸೇರ್ಕೊಂಡಿದ್ದೀವಿ. ಇದು ನಿಮ್ಮ ಅಭಿಮಾನವನ್ನು, ಕನ್ನಡ ಪ್ರೀತಿಯನ್ನು ತೋರಿಸ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ಸಮಸ್ತ ಈ ತಾಲೂಕಿನ ಸಮಸ್ತ ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ವಿಶೇಷವಾಗಿ ನನ್ನ ಪತ್ರಿಕಾ ಬಂಧುಗಳಿಗೆ, ಯಾಕಂದರೆ ಬಹಳ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀವು ಸಹಕರಿಸಿದ್ದೇನೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಸಾಹಿತ್ಯ ಪರಿಷತ್ತು ಕನ್ನಡದ ಉಳಿವಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬಂದಿದೆ. ಬರೀ ರಾಜ್ಯದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ತಾಲೂಕು ಸಮ್ಮೇಳನಗಳನ್ನು ನಡೆಸಿದ್ರ ಜೊತೆಗೆ ಹೋದ ವರ್ಷ ನಾವು ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನವನ್ನು ಬೇರೆ ದೇಶದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದ್ದು. ಒಂದು ಹೊರರಾಷ್ಟ್ರಕ್ಕೆ ಹೋಗಿ ಕನ್ನಡಿಗರನ್ನು ಕೂಡಿಸಿ ಅಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಕ್ಕಂಥದ್ದು ಏನಾಯ್ತು ಭಾಳ ಕಷ್ಟದಾಯಕ ಕೆಲಸ. ಆದರೂ ಸಹಿತ ಬೇರೆಯ ಕನ್ನಡಿಗರು ನಮ್ಮೆಲ್ಲರನ್ನು ಭಾಳ ಪ್ರೀತಿಯಿಂದ ಕರೆದು ವಿಶ್ವಾಸದಿಂದ ಮಾತನಾಡಿಸಿ ಆ ಸಮ್ಮೇಳನದ ಯಶಸ್ಸಿಗೆ ಬಹಳ ತನುಮನ ಧನಗಳಿಂದ ನಮ್ಮ ಜೊತೆ ಹೊರತುಡಿ ಕರ್ನಾಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಪಟ್ಟಣ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಬೇರೆ ದೇಶದಲ್ಲಿ ಸ್ವಲ್ಪ. ಅದೇ ರೀತಿ ಹೊರನಾಡು ಕನ್ನಡಿಗರಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಹೊರನಾಡು ಕನ್ನಡಿಗರಿಗಾಗಿ ದೆಹಲಿ ಮತ್ತು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಿರ್ತಕ್ಕಂಥ ಶ್ರೇಯಸ್ಸು ಸಾಹಿತ್ಯ ಪರಿಷತ್ತಿಗೆ ಸ್ವಲ್ಪ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನೆರೆಯ ಗೋವೆ ಮತ್ತು ಅಂದರೆ ನಮ್ಮ ಜನ ಎಲ್ಲ ನನಗೇನು ಅನಿಸುತ್ತಂದ್ರೆ ದೇಶದ ಎಲ್ಲ ಮೂಲಗಳಲ್ಲಿ ನಮ್ಮ ಜನ ಅಲ್ಲ, ಅವರಿಗಾಗಿ ಒಂದು ಸಾಹಿತ್ಯ ಸಮ್ಮೇಳನ ನಾವು ಗೋವಾದಲ್ಲಿ ಮಾಡಬೇಕಂತ ಮಾಡಿದ್ದೇವೆ. ಅದೇ ರೀತಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಸಹಿತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸ್ತಕ್ಕಂಥ ವಿಚಾರ ಮತ್ತು ಆಶಯ ನಮ್ಮ ಸಾಹಿತ್ಯ ಪರಿಷತ್ತಿಗೆ. ಒಟ್ಟಾರೆಯಾಗಿ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರನ್ನೂ ಇಲ್ಲಿ ಕೂಡಿಸಿರ್ತಕ್ಕಂಥದ್ದು. ಇಷ್ಟು ಜನ ನಿಮಗೆ ಸೇರ್ಬಿಟ್ಟು ನಾನೇ ಅಂದ್ಕೊಂಡಿದ್ದೆ. ನನ್ನ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೂ ನಾನು ನಮ್ಮೂರಾಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದರೆ ಅದಕ್ಕಿಂತ ಅದ್ದೂರಿ ಸಾಹಿತ್ಯ ಸಮ್ಮೇಳನ ಆಯಿತು. ಭಾಳ ಪ್ರೀತಿ ವಿಶ್ವಾಸದಿಂದ ಅಷ್ಟೇ ಎಷ್ಟು ಹುರುಪನ್ನು ಮಾಡಿದರೆ ಇಲ್ಲಿ ಹಿರಿಯರು ಎಷ್ಟು ಹುರುಪಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನೋಡೋಕ್ಕೆ ಅಡ್ಕಂಡು ಸಾಧ್ಯ. ಆ ರೀತಿಯ ಹುಮ್ಮಸ್ಸು ಹುರುಪಿರ್ತದೆ. ಇನ್ನೊಂದು ಕಾರಣ ಏನಂದರೆ ಹಿರಿಯರಾಗಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಸರ್ ಅವ್ರ ಎಲ್ಲ ಶಿಷ್ಯ ಬಳಗ ಆ ಗುರು ಕಲಿಸಿರ್ತಕ್ಕಂಥದ್ದನ್ನು ಅವರಿಗೆ ನಮ್ಮಗಳನ್ನು ಸಲ್ಲಿಸಬೇಕಂದ್ರೆ
ಅಭಿಮಾನವನ್ನು ಮೆರೆದಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯಗಳು ಅದು ಸಹಿತ ಒಂದು ಕಾರಣ. ಈ ಕಾರಣ ಈ ಯಶಸ್ವಿ ಸಮ್ಮೇಳನದ ಮುಖ್ಯ ಕಾರಣ ನನಗೇನು ಅನ್ನಿಸ್ತಕ್ಕಂಥ ಭಾಗವಹಿಸೋದು ವಯೋವೃತ್ತರು ಜ್ಞಾನವೃತ್ತರು ಅವ್ರು ಹೇಳ್ತಿದ್ರು, ಮಕ್ಕಳು ಕುಂತ ಹೇಳ್ತಿದ್ರು. ನನಗೆ ಹೇಳ್ತಿದ್ರು, ನಾನು ಎಷ್ಟು ವರ್ಷ 35 ವರ್ಷ ಇದೇ ಸ್ಕೂಲ್ನಲ್ಲಿ ಕಲ್ತೀನಿ, ಇಲ್ಲೇ ನಾನು 35 ವರ್ಷ ಸರ್ವಿಸ್ ಮಾಡಿದ್ದೀನಿ, ರಿಟೈರ್ ಆಗಿದ್ದೀನಿ ಅಂತೇಳಿ. ನಮಗೆ ಅವ್ರಿಗೆ ಸಂದ ಗೌರವ ಅಲ್ಲ, ಇದು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಸಂದ ಗೌರವ ಅವರನ್ನು ಅಧ್ಯಕ್ಷತೆ ಮಾಡಿದ್ವಿ. ಅದಕ್ಕೆ ನನಗೆ ಬಹಳ ಖುಷಿಯಾಗಿದೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ. ನಿಮ್ಮ ಈ ತಾಲೂಕಿನ ಸಮಸ್ತ ಜನರ ನನ್ನ ಧನ ಇದರಲ್ಲಿ ನಾವು ತೊಡಗಿಸ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಯಶಸ್ವಿ ಸಾಹಿತ್ಯ ಸಮ್ಮೇಳನದ ಸಂಪೂರ್ಣ ಯಶಸ್ಸನ್ನು ನಾನು ನಿಮಗೆ ನಮ್ಮದಾದ ಸಂಪೂರ್ಣ ಯಶಸ್ಸು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.